ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನ್ಯಾಯ ಕೇಳಿ ಬೀದಿಗೆ ಇಳಿದವರಿಗೆ ಸಿಕ್ಕಿದ್ದು ಲಾಠಿ ಏಟು. ಹೋರಾಟ ನಿರತರು ಮಹಿಳೆಯರು ಅಂತಾನೂ ಲೆಕ್ಕಿಸದೆ ಯದ್ವಾ ತದ್ವಾ ದಾಳಿ ಮಾಡಲಾಗಿದೆ. ಪೊಲೀಸರ ಈ ಗೂಂಡಾಗಿರಿ ವಿರುದ್ಧ ಈಗ ವನಿತೆಯರು ತಿರುಗಿಬಿದ್ದಿದ್ದಾರೆ. ಈ ದೃಶ್ಯ ನೋಡಿದರೆ ಎಂಥವರಿಗೂ ಕೂಡ ಅಯ್ಯೋ ಅನಿಸುತ್ತೆ. ಮದ್ದೂರಿನಲ್ಲಿ ಕಲ್ಲು ತೂರಾಟ ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದ ಮಹಿಳೆ ಮೇಲೆ ಪೊಲೀಸರು ಅದ್ಯಾವ ರೀತಿ ಲಾಠಿ ಬೀಸಿದ್ದಾರೆ ನೋಡಿ. ನೋವು ತಾಳಲಾಗದೆ ಮಹಿಳೆ ನರಳಾಡಿದ್ದಾಳೆ. ನಡು ರಸ್ತೆಯಲ್ಲೇ ಬಾಯಿ ಬಾಯಿ ಪಡೆದುಕೊಂಡು ಚೀರಾಡಿದ್ದಾಳೆ. ಲಾಠಿ ಬೀಸಿದ ಪೊಲೀಸ್ ಸಸ್ಪೆಂಡ್ ಆಗಬೇಕು. ನನ್ನ ಪಾಡಿಗೆ ನಾನು ರೋಡಲ್ಲಿ ಹೋಗ್ತಾ ಇದ್ವಿ. ಹಿಂದೂ ಅಂತಂದಮೇಲೆ ಗೊತ್ತಿದ್ದೆ ಅಲ್ಲ, ನಾವು ನ್ಯಾಯ ಕೇಳೋಕ್ಕೆ ಅಂತಲೇ ಹೋಗಿದ್ವಿ. ನಮ್ಮ ಪಾಡಿಗೆ ನಾವು ರೋಡಲ್ಲಿ ಹೋಗ್ತಾ ಇದ್ವಿ, ಹಿಂದೆ ಬಂದು ಅಟೆಂಪ್ಟ್ ಮಾಡ್ತಾರೆ. ಏನಕ್ಕೆ ಅಂತ ಕಾರಣ ಈಗಲೂ ಗೊತ್ತಿಲ್ಲ. ಬಟ್ ಅವರು ಪೊಲೀಸ್ನವರು ಸಸ್ಪೆಂಡ್ ಆಗಬೇಕು, ಅದೊಂದು ಕೇಳ್ಕೊತೀವಿ ಅಷ್ಟೇ. ಒಂದು ಹೆಣ್ಣು ಅಂತ ನೋಡದೆ ಕೈ ಮಾಡಿದ್ದಾರೆ. ಒಂದು ಹೆಣ್ಣು ಅಂತಲೂ ನೋಡದೆ ಕೈ ಮಾಡಿದ್ದಾರೆ ಅಂತಂದರೆ ಎಲ್ಲಿಗೆ ಹೊರಟಿದೆ ಸರ್ ನಮ್ಮ ಸರ್ಕಾರ? ನಾನು ಅದು ಒಂದೇ ಕೇಳೋದು, ಹೆಣ್ಮಕ್ಳುಗಳಿಗೆ ಬೆಲೆನೇ ಇಲ್ವಾಗಾದರೆ. ಇವಾಗ ನಮ್ಮ ದೇವ್ರ ಮೇಲೆ ಅನ್ಯಾಯ ಆಗಿದೆ ಅಂತ ತಾನೇ ನಾವು ಈಚೆ ಬಂದಿದ್ದೀವಿ, ನಾವು ನ್ಯಾಯ ಕೇಳ್ತಿದ್ದೀವಿ. ನಮ್ಮ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಅಂದರೆ ನಾವು ನ್ಯಾಯ ಎಲ್ಲಿ ಕೇಳಬೇಕು, ಯಾರ ಹತ್ರ ಕೇಳಬೇಕು? ನನಗದು ಬೇಕು ಸರ್. ಸಿದ್ದರಾಮಯ್ಯನವರಿಗೆ ಮತ ಹಾಕಿದ್ದು ಇದಕ್ಕೇನಾ? ಈಗ ಸಿದ್ದರಾಮಯ್ಯವ್ರ ಹತ್ರ ಒಂದೇ ಮನವಿ ಮಾಡ್ಕೊಳ್ಳೋದು, ಈಗ ಹೆಣ್ಮಕ್ಳ ಮೇಲೆ ಎಲ್ಲ ದೌರ್ಜನ್ಯ ಆಗ್ತೈತಲ್ಲ, ನಿಮ್ಗೆ ಓಟ್ ಹಾಕಿ ನಾವೇನು ಪ್ರಯೋಜನ ಬಂತು? ಹಂಗಾದ್ರೆ ನಾವು ಬಿಟ್ಟು ಭಿಕ್ಷೆ ಬೇಡ್ಕೊಂಡು ನಿಂತಿದ್ದೀವ ಸರ್? ನಿಯತ್ತಾಗಿ ದುಡಿತಾ ಇದ್ದೀವಿ ಸರ್. ಯಾವನ ಬೀದಿ ಲೋಗೋನು ಬಂದು ನಮ್ಮ ಮೇಲೆ ಕೈ ಮಾಡ್ತಿದ್ದಾನೆ ಅಂತಂದರೆ ನಮ್ಮ ಸರ್ಕಾರ ಎಲ್ಲಿದೆ? ನ್ಯಾಯ ಸಿಗದೆ ಹೋದರೆ ದೂರು ಕೊಡ್ತೀವಿ. ಜನ ಹೆಣ್ಮಕ್ಳ ಮೇಲೆ ಹಲ್ಲೆ ಆಗಿದೆ ಸರ್. ತುಂಬ ಜನ ಹೆಣ್ಮಕ್ಳುಗಳಿಗೆ ಕಾಲು ಕೂಡ ಗಾಯ ಎಲ್ಲ ಆಗಿದೆ, ಅಡ್ಮಿಟ್ ಆಗಿದ್ದಾರೆ. ಅವರು ಕೂಡ ನಾಳೆ ಬರ್ತಾರೆ. ನಮ್ಗೆ ಎಲ್ಲೆಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ದೂರು ಕೊಡೋಕ್ಕೆ ಮುಂದಾಗ್ತೀವಿ. ನನ್ನ ಮೇಲೆ ಕೈ ಮಾಡೋಕೆ ಅವನ್ಯಾರು? ನಮಗೆ ಯಾವ ಕಾನ್ಸ್ಟೇಬಲ್ ನಮ್ಮ ಮೇಲೆ ಕೈ ಮಾಡಿದ್ದಾನೆ ಹೆಣ್ಣು ಅಂತಲೂ ನೋಡ್ದಂಗೆ, ಅಷ್ಟು ದೊಡ್ಡ ನಮ್ಮ ಮನೇಲಿ ಸಣ್ಣ ಕೋಲ್ ತಗೊಂಡು ಹೊಡಿಯೋಕ್ಕೇ ಹಿಂದೂ ಮುಂದೆ ನೋಡೋ ಜನಗಳು, ಅವನು ಯಾರೋ ಬೀದಿಲಿ ಹೋಗೋನು ಬಂದು ಅಷ್ಟಪ್ಪ ಲಾಠಿ ತೊಗೊಂಡು ಹೊಡಿತಾನೆ ಅಂತಂದರೆ ನಮ್ಮ ಸರ್ಕಾರ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಹೊಡೆಯೋಕ್ಕೆ ಅಧಿಕಾರ ಕೊಟ್ಟಿದ್ದವ್ರಿಗೆ ಯಾರು? ಮುಸ್ಲಿಮರ ಹತ್ತಿರ ಒದೆ ತಿನ್ನಿಸ್ಕೊಂಡು ಬಂದರು. ನಿನ್ನೆ ಮುಸ್ಲಿಂ ಅವ್ರ ಕೈಲಿ ಒದೆ ತಿನ್ಕೊಂಡವರು, ಮುಸ್ಲಿಂ ಅವ್ರ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅವ್ರ ಹತ್ರ. ಇವತ್ತು ನಮ್ಮ ಹತ್ರ ಬಂದು ನಮ್ಗೆ ಲಾಠಿ ಚಾರ್ಜ್ ಮಾಡೋ ಅಂಥ ಅವಶ್ಯಕತೆ ಏನಿತ್ತು? ನಾವು ತಪ್ಪಾಗಿ ಏನು ಕೇಳಿದ್ವಿ? ಘಟನೆ ನಡೆದಿರೋ ಜಾಗದಲ್ಲಿ ನಮ್ಮನ್ನು ಬಿಡಿ ಅಂತ ಕೇಳಿದ್ದು. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಪರವಾಗಿದೆ. ಎಂಟ್ರೆನ್ಸ್ ಮಸೀದಿ ಹತ್ರ ಲೇಡೀಸ್ಗಳು ಹೋಗೋಕ್ಕಾಗಲ್ಲ. ಒಬ್ರು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರು, ಅಲ್ಲಿರೋದು ಜೆಂಟ್ಸ್ ಬಾಯ್ಸ್ಗಳು ಒಬ್ರು ಕೂಡ ಜಾಗ ಬಿಡಲ್ಲ ನಮಗೆ. ಮುಸ್ಲಿಂ ಅವರು ನಮಗೆ ಜಾಗ ಬಿಡಲ್ಲ. ಮತ್ತೆ ಪಾನ್ ಪರಕ್ ಅದು ಇದು ಹಾಕ್ಕೊಂಡು ಉಗಿತಾ ಇರ್ತಾರೆ. ನಾವು ಹೋಗ್ತಾ ಇದ್ರು ಅಲ್ಲೇ ಉಗಿತಾ ಇರ್ತಾರೆ, ಹೊತ್ತು ಜಾಗ ಬಿಡಲ್ಲ ನಮಗೆ. ಅವ್ರಿಗಿರೋದು ಒಂದೇ ಧೈರ್ಯ ಏನು ಅಂತಂದ್ರೆ, ಸರ್ಕಾರ ನಮ್ದು ನಮ್ಮ ಕೈಯಲ್ಲಿದೆ, ಅದು ಒಂದೇ ಅವ್ರಿಗಿರೋ ಧೈರ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನ್ಯಾಯ ಕೇಳಿ ಬೀದಿಗೆ ಇಳಿದವರಿಗೆ ಸಿಕ್ಕಿದ್ದು ಲಾಠಿ ಏಟು. ಹೋರಾಟ ನಿರತರು ಮಹಿಳೆಯರು ಅಂತಾನೂ ಲೆಕ್ಕಿಸದೆ ಯದ್ವಾ ತದ್ವಾ ದಾಳಿ ಮಾಡಲಾಗಿದೆ. ಪೊಲೀಸರ ಈ ಗೂಂಡಾಗಿರಿ ವಿರುದ್ಧ ಈಗ ವನಿತೆಯರು ತಿರುಗಿಬಿದ್ದಿದ್ದಾರೆ. ಈ ದೃಶ್ಯ ನೋಡಿದರೆ ಎಂಥವರಿಗೂ ಕೂಡ ಅಯ್ಯೋ ಅನಿಸುತ್ತೆ. ಮದ್ದೂರಿನಲ್ಲಿ ಕಲ್ಲು ತೂರಾಟ ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದ ಮಹಿಳೆ ಮೇಲೆ ಪೊಲೀಸರು ಅದ್ಯಾವ ರೀತಿ ಲಾಠಿ ಬೀಸಿದ್ದಾರೆ ನೋಡಿ. ನೋವು ತಾಳಲಾಗದೆ ಮಹಿಳೆ ನರಳಾಡಿದ್ದಾಳೆ. ನಡು ರಸ್ತೆಯಲ್ಲೇ ಬಾಯಿ ಬಾಯಿ ಪಡೆದುಕೊಂಡು ಚೀರಾಡಿದ್ದಾಳೆ. ಲಾಠಿ ಬೀಸಿದ ಪೊಲೀಸ್ ಸಸ್ಪೆಂಡ್ ಆಗಬೇಕು. ನನ್ನ ಪಾಡಿಗೆ ನಾನು ರೋಡಲ್ಲಿ ಹೋಗ್ತಾ ಇದ್ವಿ.
ಹಿಂದೂ ಅಂತ ಅಂದಮೇಲೆ ಗೊತ್ತಿದ್ದೆ ಅಲ್ಲ, ನಾವು ನ್ಯಾಯ ಕೇಳೋಕ್ಕೆ ಅಂತಲೇ ಹೋಗಿದ್ವಿ. ನಮ್ಮ ಪಾಡಿಗೆ ನಾವು ರೋಡಲ್ಲಿ ಹೋಗ್ತಾ ಇದ್ವಿ, ಹಿಂದೆಯಿಂದ ಬಂದು ಅಟೆಂಪ್ಟ್ ಮಾಡ್ತಾರೆ. ಏನಕ್ಕೆ ಅಂತ ಕಾರಣ ಈಗಲೂ ಗೊತ್ತಿಲ್ಲ. ಬಟ್ ಅವರು ಪೊಲೀಸ್ನವರು ಸಸ್ಪೆಂಡ್ ಆಗಬೇಕು, ಅದೊಂದು ಕೇಳ್ಕೊತೀವಿ ಅಷ್ಟೇ. ಒಂದು ಹೆಣ್ಣು ಅಂತ ನೋಡದೆ ಕೈ ಮಾಡಿದ್ದಾರೆ. ಒಂದು ಹೆಣ್ಣು ಅಂತಲೂ ನೋಡದೆ ಕೈ ಮಾಡಿದ್ದಾರೆ ಅಂತಂದರೆ ಎಲ್ಲಿಗೆ ಹೊರಟಿದೆ ಸರ್ ನಮ್ಮ ಸರ್ಕಾರ? ನಾನು ಅದೊಂದೇ ಕೇಳೋದು, ಹೆಣ್ಮಕ್ಳುಗಳಿಗೆ ಬೆಲೆನೇ ಇಲ್ವಾಗಾದರೆ. ಇವಾಗ ನಮ್ಮ ದೇವ್ರ ಮೇಲೆ ಅನ್ಯಾಯ ಆಗಿದೆ ಅಂತ ತಾನೇ ನಾವು ಈಚೆ ಬಂದಿದ್ದೀವಿ. ನಾವು ನ್ಯಾಯ ಕೇಳ್ತಿದ್ದೀವಿ. ನಮ್ಮ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಅಂದರೆ ನಾವು ನ್ಯಾಯ ಎಲ್ಲಿ ಕೇಳಬೇಕು, ಯಾರ ಹತ್ರ ಕೇಳಬೇಕು? ನನಗೆ ಅದು ಬೇಕು ಸರ್. ಸಿದ್ದರಾಮಯ್ಯನವರಿಗೆ ಮತ ಹಾಕಿದ್ದು ಇದಕ್ಕೇನಾ? ಈಗ ಸಿದ್ದರಾಮಯ್ಯವ್ರ ಹತ್ರ ಒಂದೇ ಮನವಿ ಮಾಡ್ಕೊಳ್ಳೋದು, ಈಗ ಹೆಣ್ಮಕ್ಳ ಮೇಲೆ ಎಲ್ಲ ದೌರ್ಜನ್ಯ ಆಗ್ತೈತಲ್ಲ, ನಿಮ್ಗೆ ಓಟ್ ಹಾಕಿ ನಾವೇನು ಪ್ರಯೋಜನ ಬಂತು? ಹಂಗಾದ್ರೆ ನಾವು ಬಿಟ್ಟು ಭಿಕ್ಷೆ ಬೇಡ್ಕೊಂಡು ನಿಂತಿದ್ದೀವ ಸರ್? ನಿಯತ್ತಾಗಿ ದುಡಿತಾ ಇದ್ದೀವಿ ಸರ್. ಯಾವನ ಬೀದಿ ಲೋಗೋನು ಬಂದು ನಮ್ಮ ಮೇಲೆ ಕೈ ಮಾಡ್ತಿದ್ದಾನೆ ಅಂತಂದರೆ ನಮ್ಮ ಸರ್ಕಾರ ಎಲ್ಲಿದೆ? ನ್ಯಾಯ ಸಿಗದೆ ಹೋದ್ರೆ ದೂರು ಕೊಡ್ತೀವಿ. ಜನ ಹೆಣ್ಮಕ್ಳ ಮೇಲೆ ಹಲ್ಲೆ ಆಗಿದೆ ಸರ್. ತುಂಬ ಜನ ಹೆಣ್ಮಕ್ಳುಗಳಿಗೆ ಕಾಲು ಕೂಡ ಗಾಯ ಎಲ್ಲ ಆಗಿದೆ, ಅಡ್ಮಿಟ್ ಆಗಿದ್ದಾರೆ. ಅವರು ಕೂಡ ನಾಳೆ ಬರ್ತಾರೆ. ನಮ್ಗೆ ಎಲ್ಲೆಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ದೂರು ಕೊಡೋಕ್ಕೆ ಮುಂದಾಗ್ತೀವಿ. ನನ್ನ ಮೇಲೆ ಕೈ ಮಾಡೋಕೆ ಅವನ್ಯಾರು? ನಮಗೆ ಯಾವ ಕಾನ್ಸ್ಟೇಬಲ್ ನಮ್ಮ ಮೇಲೆ ಕೈ ಮಾಡಿದ್ದಾನೆ ಹೆಣ್ಣು ಅಂತಲೂ ನೋಡ್ದಂಗೆ, ಅಷ್ಟು ದೊಡ್ಡ ನಮ್ಮ ಮನೇಲಿ ಸಣ್ಣ ಕೋಲ್ ತಗೊಂಡು ಹೊಡಿಯೋಕ್ಕೇ ಹಿಂದೂ ಮುಂದೆ ನೋಡೋ ಜನಗಳು, ಅವನು ಯಾರೋ ಬೀದಿಲಿ ಹೋಗೋನು ಬಂದು ಅಷ್ಟಪ್ಪ ಲಾಠಿ ತೊಗೊಂಡು ಹೊಡಿತಾನೆ ಅಂತಂದರೆ ನಮ್ಮ ಸರ್ಕಾರ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಹೊಡೆಯೋಕ್ಕೆ ಅಧಿಕಾರ ಕೊಟ್ಟಿದ್ದವ್ರಿಗೆ ಯಾರು? ಮುಸ್ಲಿಮರ ಹತ್ತಿರ ಒದೆ ತಿನ್ನಿಸ್ಕೊಂಡು ಬಂದ್ರು. ನಿನ್ನೆ ಮುಸ್ಲಿಂ ಅವ್ರ ಕೈಲಿ ಒದೆ ತಿನ್ಕೊಂಡವರು, ಮುಸ್ಲಿಂ ಅವ್ರ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅವ್ರ ಹತ್ರ. ಇವತ್ತು ನಮ್ಮ ಹತ್ರ ಬಂದು ನಮ್ಗೆ ಲಾಠಿ ಚಾರ್ಜ್ ಮಾಡೋ ಅಂಥ ಅವಶ್ಯಕತೆ ಏನಿತ್ತು? ನಾವು ತಪ್ಪಾಗಿ ಏನು ಕೇಳಿದ್ವಿ? ಘಟನೆ ನಡೆದಿರೋ ಜಾಗದಲ್ಲಿ ನಮ್ಮನ್ನ ಬಿಡಿ ಅಂತ ಕೇಳಿದ್ದು. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಪರವಾಗಿದೆ. ಎಂಟ್ರೆನ್ಸ್ ಮಸೀದಿ ಹತ್ರ ಲೇಡೀಸ್ಗಳು ಹೋಗೋಕ್ಕಾಗಲ್ಲ. ಒಬ್ರು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರು, ಅಲ್ಲಿರೋದು ಜೆಂಟ್ಸ್ ಬಾಯ್ಸ್ಗಳು ಒಬ್ರು ಕೂಡ ಜಾಗ ಬಿಡಲ್ಲ ನಮಗೆ. ಮುಸ್ಲಿಂ ಅವರು ನಮಗೆ ಜಾಗ ಬಿಡಲ್ಲ. ಮತ್ತೆ ಪಾನ್ ಪರಕ್ ಅದು ಇದು ಹಾಕ್ಕೊಂಡು ಉಗಿತಾ ಇರ್ತಾರೆ. ನಾವು ಹೋಗ್ತಾ ಇದ್ರು ಅಲ್ಲೇ ಉಗಿತಾ ಇರ್ತಾರೆ, ಹೊತ್ತು ಜಾಗ ಬಿಡಲ್ಲ ನಮಗೆ. ಅವ್ರಿಗಿರೋದು ಒಂದೇ ಧೈರ್ಯ ಏನು ಅಂತಂದ್ರೆ, ಸರ್ಕಾರ ನಮ್ದು ನಮ್ಮ ಕೈಯಲ್ಲಿದೆ, ಅದು ಒಂದೇ ಅವ್ರಿಗಿರೋ ಧೈರ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊಡೆದಾಟ ಏನೂ ಆಗಿರಲಿಲ್ಲ. ಸಾಂಗ್ ಹಾಕ್ಬಾರ್ದು, DJ ಏನು ಬರಬಾರ್ದು, ಟಮಟೆ ಸೌಂಡು ಇರಬಾರ್ದು, ಈ ಥರ ಬಾವುಟ ಈ ಥರ ಎಲ್ಲ ಹೇಳ್ಕೊಂಡು ಬರ್ತಿದ್ರು. ನಾವೇನು ಅಷ್ಟೇನು ಕೇರ್ ಮಾಡ್ತಿರ್ಲಿಲ್ಲ. ಹೋಗ್ಲಿ ಬಿಡಿ ಅಂತ ಸುಮ್ಮನೆ. ಅದು ಈ ಸಲ ಪ್ರೀ ಪ್ಲ್ಯಾನ್ ಮಾಡಿ ಅವರು ಕಲ್ಲು ತೂರಾಟ ಮಾಡಿರೋದು.